ಇರುತ್ತೆ ಸರ್. ನಮಸ್ಕಾರ ಸ್ವಾಮಿಗಳೇ. ನಾವು ಇನ್ನೊಂದು ಪ್ರಸಿದ್ಧವಾದಂಥ ಸ್ಥಳಕ್ಕೆ ಬಂದಿದ್ದೀವಿ. ಏನು ಸ್ವಾಮಿ? ಚೋಟಾನಿಕ್ಕರ ಭಗವತಿ ದೇವಸ್ಥಾನ ಅದು. ಅಮ್ಮನ್ ಟೆಂಪಲ್, ಭಗವತಿ ಟೆಂಪಲ್. ಇದು ಕೊಚ್ಚಿನಲ್ಲಿರೋದು. ಇಲ್ಲಿ ಭಗವತಿ ದೇವಿ ಬಂದ್ಬಿಟ್ಟು ತುಂಬ ಪವರ್ಫುಲ್. ಏನಕ್ಕೆ ಸ್ವಾಮಿ ಪ್ರಸಿದ್ಧ? ಇಲ್ಲಿ ಒಂದು ಪ್ರಸಿದ್ಧ ಬಂದ್ಬಿಟ್ಟು ಯಾರಿಗಾದರೂ ಮನಸ್ಸಲ್ಲಿ ಏನಾದರೂ ಕಷ್ಟ ಇದೆ, ಇಲ್ಲಾಂದರೆ ಮೆಂಟಲ್ ಇಲ್ನೆಸ್ ಇದೆ, ಹಾಸ್ಪಿಟಲಲ್ಲಿ ಸಾರ್ಟ್ ಮಾಡಿಲ್ಲ, ಪ್ರೊಸೆಸ್ಡ್ ಆಗಿರ್ತಾರೆ, ತುಂಬ ರೀಸನ್ಸ್ ಇರ್ಬೋದು. ನೀವು ಬ್ಲ್ಯಾಕ್ ಮ್ಯಾಜಿಕ್ ಹೇಳ್ಬೋದು, ನೀವು ದೆವ್ವ ಆತ್ಮ ಹೇಳ್ಬೋದು. ನೀವು ಮೆಂಟಲ್ ಇಲ್ನೆಸ್ ಸ್ವಲ್ಪ ಬಿಕಾಸ್ ಆಫ್ ಸೈಂಟಿಫಿಕ್ ರೀಸನ್ಸ್ ಮೆಂಟಲ್ ಇಲ್ನೆಸ್ ಇದೆ, ಹಾಸ್ಪಿಟಲಲ್ಲಿ ಎಲ್ಲ ಕ್ಯೂರ್ ಆಗೋಕ್ಕಾಗಿಲ್ಲ ಅಂದರೆ ಭಗವತಿ ದೇವಸ್ಥಾನ ಬಂದ್ಬಿಟ್ಟು ಪೌರ್ಣಮಿ ಇಲ್ಲಾಂದರೆ ಅಮಾವಾಸ್ಯೆ ರಾತ್ರಿ ಇಲ್ಲಿ ಮೇಲ್ಕಾವು ಅಂತ 2 ದೇವಸ್ಥಾನ ಇದೆ. ಅದರಲ್ಲಿ ನೈಟು ಕುರುಡಿ ಪೂಜಾ ಅಂತ ಮಾಡ್ತಾರೆ. ಕುರುಡಿ ಅಂದರೆ ರಕ್ತ, ಅದರದ್ದು ಪೂಜೆ ಮಾಡ್ತಾರೆ ಇಲ್ಲಿರೋ ಸ್ವಾಮಿಗಳು. ಅದು ಮಾಡಿಬಿಟ್ಟು ಇಲ್ಲಿ ಜನ ಬಂದ್ಬಿಟ್ಟು ಹೋಟೆಲಲ್ಲಿ ಸ್ಟೇ ಮಾಡಿಕೊಂಡು 1 ತಿಂಗಳು ಇಲ್ಲಿ ಸ್ಟೇ ಮಾಡಿ ಯಾವತ್ತೂ ಬಂದು ಇಲ್ಲಿ ಆ ಪೂಜೆ ಅಟೆಂಡ್ ಮಾಡಿ ನೋಡಿ ಆ ಪೂಜೆ ಮಾಡಿಸಿ ರೆಡಿಯಾಗಿರೋ ಜನ ತುಂಬ ಜನ ಇದ್ದಾರೆ. ಇಲ್ಲಿ ತುಂಬ ಕ್ರೌಡು ಇರುತ್ತೆ, ದುಡ್ಡು ಬರ್ತಾನೆ ಇರ್ತಾರೆ ಎಲ್ಲ. ಬಟ್ 1 ತಿಂಗಳೆಲ್ಲ ಸ್ಟೇ ಆಗಬೇಕು ಇಲ್ಲ, 10 ದಿವಸ 20 ದಿವಸ ಎಲ್ಲ ಡಿಪೆಂಡ್ಸ್ ಆನ್. ತುಂಬ ರೂಮ್ಸ್ ಎಲ್ಲ ಅಕ್ಕಪಕ್ಕ ಇದೆ. ಅಲ್ಲಿ ಬಂದು ಸ್ಟೇ ಮಾಡಿ ಅವ್ರದ್ದು ಮೆಂಟಲ್ ಇಲ್ನೆಸ್ ರಿಸಾಲ್ವ್ ಮಾಡ್ಕೊಂಡು ಹೋಗ್ತಾರೆ. ಈ ದೇವಿ ಪವರ್ ಬಂದ್ಬಿಟ್ಟು ತುಂಬ ಜಾಸ್ತಿ. ಯಾವ ದೇವಿ ಅಂದರೆ ಇದು ಭಗವತಿ ಚೋಟಾನಿಕ್ಕರ ಅಮ್ಮ ಅಂತಾರೆ ಕೇರಳಲ್ಲಿ. ಚೋಟಾನಿಕ್ಕರ ಭಗವತಿ ದೇವಿ. ನೋಡಿ ಸ್ವಾಮಿ, ಇದು ರಶ್ಶು ಇದೆ, ತುಂಬ ರಶ್ ಇದೆ ಅನಿಸುತ್ತೆ ಇದು. ಅಂದರೆ ಈಗ ಅಯ್ಯಪ್ಪ ಸ್ವಾಮಿ ಹೋದಾರೆಲ್ಲ ಇಲ್ಲಿಗೆ ಬರ್ತಾ ಇರ್ತಾರೆ. ಎಲ್ಲರೂ ಬರ್ತಾರೆ. ಹಾಂ, ಎಷ್ಟೊಂದು ರಶ್ ಇದೆ. ಟೆಂಪಲ್ ಸಕ್ಕ ದೊಡ್ಡದು ಅನಿಸುತ್ತೆ ಇದನ್ನು. ಇರೋದು ಇದು ಮೇಲ್ಕಾವು. ಇದು ಫೋಟೋ ತೆಗೆದ್ರಲ್ಲ ನೀವು, ಅದು ಕೀಳ್ಕಾವು. ನಮ್ಮದಲ್ಲಿ ಇಲ್ಲನಾ? 2 ಸೇಮ್ ಚೋಟಾನಿಕ್ಕರ ಭಗವತಿ ಪೂಜೆ, ಕುರುದಿ ಪೂಜೆ. ಎಲ್ಲ ಸೆಲೆಬ್ರಿಟೀಸ್ ಅಂತ ತಮಿಳ್ ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ ಯಾಕಂದರೆ ತುಂಬ ಪವರ್ಫುಲ್ ದೇವಿ. Mainly people with mental illness, they come. ಬ್ಲ್ಯಾಕ್ ಅಲ್ಲ, ಅದಕ್ಕೆಲ್ಲ ಸಪೋಸ್ ಎಫೆಕ್ಟ್ ಆಗಿರೋರೆಲ್ಲ ಇಲ್ಲಿ ಬಂದರೆ ದೇವಿ. ಈ ಕೊಳ್ಳೆಗಾಲದ್ದು ಅಲ್ಲಿ ಮಾಡ್ತಾರಲ್ಲ ಸ್ವಾಮಿ, ಆ ಥರದ್ದು ಬ್ಲ್ಯಾಕ್ ಮ್ಯಾಜಿಕ್ನೆಲ್ಲ ಇಲ್ಲಿ ವಾಸಿ ಮಾಡ್ತಾರಂತೆ. ಅದಕ್ಕೆ ಮಾತ್ರ ಅಲ್ಲ, ಮೆಂಟಲ್ ಇಲ್ನೆಸ್ಸು ಮಾಡ್ತಾರೆ. ತುಂಬ ಪವರ್ಫುಲ್ ಅಮ್ಮ ಅಂತ ಕೇಳ್ಪಟ್ಟಿದ್ದೀವಿ. ಆಲ್ಮೋಸ್ಟ್ ಅಲ್ಲಿ ಶಬರಿಮಲೆಗೆ ಹೋಗೋರೆಲ್ಲ ಬಂದು ಹೋಗ್ತಾರೆ. ಈ ಸಂಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಇದೆ. ಹುಣ್ಣಿಮೆಯಲ್ಲಿ ಅಮಾವಾಸ್ಯೆಯಲ್ಲಿ ಇನ್ನೂ ರಶ್ ಇರುತ್ತಂತೆ, ಸಖತ್ ರಶ್ ಇರುತ್ತಂತೆ ಇಲ್ಲಿ.